ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ನಾನಿವತ್ತು ಈವ್ನಿಂಗ್ಸ್ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಈ ಥರ ಮಾಡಿದ್ದೀನಿ. ಒಂದು 3 ಐಟಮ್ ಬಳಸಿ ಮಾಡ್ಬೋದು. ಒಂದು 2 ಆಲೂಗೆಡ್ಡೆನ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಂದು 2ರಿಂದ 3 ವಿಷಲ್ಲು ಹೊಡ್ಸ್ಕೊಂಡಾದಮೇಲೆ ಅದು ಆರಿದ ಮೇಲೆ ಸಿಪ್ಪೆ ತೆಗೆದು ಈ ಥರ ಒಂದು ಬಟ್ಲಲ್ಲಿ ಹಾಕಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ಅದು ಬೇಯಿಸಿರೋದೆಲ್ಲ ತೋರಿಸಿಲ್ಲ. ಬೇಯಿಸಿ ಆದಮೇಲೆ ಕಲಿಸ್ತಾ ಇರೋದ ತೋರಿಸಿದ್ದೀನಿ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು, ಒಂದು 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಒಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಒಂದು ಅರ್ಧ ಟೇಬಲ್ ಸ್ಪೂನು ಸಣ್ಣುಪ್ಪು, ಅರ್ಧ ಟೇಬಲ್ ಸ್ಪೂನ್ಕಿಂತ ಸ್ವಲ್ಪ ಕಡಿಮೆ ಖಾರದ ಪುಡಿ ಸ್ಟ್ರಾಂಗ್ ಆಗಿದೆ, ಅದಕ್ಕೋಸ್ಕರ ನೋಡಿ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರು ಕೂಡ ಖಾರ ಇರುತ್ತೆ. ಮಾಡೋವಂಥವ್ರು ಕ್ವಾಂಟಿಟಿನ ನೋಡಿ ಮಾಡಿ. ಇದನ್ನು ನೀಟಾಗಿ ಕಲಿಸ್ಕೊಬೇಕು. ನೀರು ಹಾಕ್ದಲೇ ಅದೇ ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ಚೆನ್ನಾಗಿ ನಾದಿ ಕಲಿಸ್ಕೊಬೇಕು. ನೀಟಾಗಿ ನಾದ್ಕೊಂಡ್ರೆ ಏನೂ ಕ್ರ್ಯಾಕ್ ಆಗಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ಥರ ನಿಮ್ಮ ಎದುರಿಗೆ ರೋಲ್ ಮಾಡ್ತಾಯಿದ್ದೀನಿ. ಎಲ್ಲೋ ಇಟ್ಟು ಬಿಡೋದು ಈ ಥರ ಆಗಿಲ್ಲ. ಎರಡನ್ನೂ ರೋಲ್ ಮಾಡಿ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಇಲ್ಲಾಂದರೆ ಚಿಕ್ಕದಾಗಿ ಸಣ್ಣಕ್ಕೆ ಉಂಡೆಗಳು ಥರ ಮಾಡಿ ಬಿಡ್ಕೊಬೋದು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ, ನೀಟಾಗಿ ಬೇಯುತ್ತೆ. ಇದು ಬೇಗನೆ ಆಗೋಗುತ್ತೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಫಾಸ್ಟಾಗಿ ಮಾಡಿ ಕೊಡ್ಬೋದು. ಕಾಫಿ ಟೀ ಜೊತೆ ಮಕ್ಕಳಿಗೆ ಈ ಥರ ಬೇಗನೆ ಆಗೋಗುತ್ತೆ. ಈ ಥರ ಸ್ನ್ಯಾಕ್ಸ್ ಮಾಡ್ಬೋದು, ಟೈಮ್ ಜಾಸ್ತಿ ತೊಗೊಳಲ್ಲ. ಇದನ್ನು ನೋಡಿ ಸೈಡಿದ್ದು ಆ ಕಡೆ ಈ ಕಡೆ ತೆಗೆದುಬಿಟ್ಟು ಈಗ ನೀಟಾಗಿ ಕಟ್ ಮಾಡಿರೋದನ್ನು ಒಂದೊಂದನ್ನೇ ಬಿಡಿಸ್ತಾ ಇದ್ದೀನಿ. ಇದನ್ನೇ ಕಟ್ ಮಾಡಿರೋದನ್ನು ಈ ಥರ ಬಿಡಿಸ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು. ಇಲ್ಲಾಂದರೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ. ಈ ಪೋರ್ಕು ಸ್ಪೂನ್ ಬರುತ್ತಲ್ಲ ಮ್ಯಾಗಿ ತಿನ್ನೋದೆಲ್ಲ, ಆ ಥರ ಸ್ಪೂನಲ್ಲಿ ನಾವು ಇದ್ರ ಮೇಲೆ ಇಟ್ಟು ಪ್ರೆಸ್ ಮಾಡ್ಬೋದು. ಈ ಥರ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು, ಅದು ಒಂದು ಡಿಸೈನ್ ಆಗುತ್ತೆ. ಇದೇ ಥರ ಎಲ್ಲನೂ ಮಾಡ್ಕೊಬೋದು. ಇಲ್ಲ ಈ ಥರನೇ ಕಟ್ ಮಾಡಿರೋದು ಕೂಡ ಎಣ್ಣೆಯಲ್ಲೇ ಹಾಕ್ಕೊಬೋದು. ಎಣ್ಣೆ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ, ಕಾದಿದೆ, ಅದಕ್ಕೆ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 2 ಕಡೆ ಫ್ರೈ ಮಾಡ್ಕೊಬೇಕು. ಉಪ್ಪು ಖಾರ ಚೆನ್ನಾಗಿ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ 2 ಕಡೆ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ, ಟೇಸ್ಟ್ ಕೂಡ ಚೆನ್ನಾಗಿದೆ. ನೋಡಿ ಅಂಗಡಿಯಿಂದ ಥರ ಬದಲು ಈ ಥರ ಮಕ್ಕಳುಗಳಿಗೆ ಮಾಡಿಕೊಡ್ತಾ ಇದ್ದರೆ ಮನೆಯಲ್ಲೇ ಹೆಲ್ತಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಇದಕ್ಕೆ ಸ್ವಲ್ಪ ಎಳ್ಳು ಹಾಕಿ ಕೂಡ ಮಾಡ್ತಾ ಇದ್ದೀನಿ. ಮಿಕ್ಕಿರೋ ಹಿಟ್ಟಲ್ಲಿ ಇದನ್ನು ಎಳ್ಳು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನಾದ್ಕೊಬೇಕು. ನಾದ್ಕೊಂಡು ರೋಲ್ ಆದಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ನೋಡಿ 2 ಚೆನ್ನಾಗಿ ಬಂದಿದೆ. ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.